ಮೊನ್ನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಇದ್ದಕ್ಕಿದ್ದ ಹಾಗೆ ಕಲ್ಲು ತೂರಾಟ ಆಗಿತ್ತು. ಇದು ಅನ್ಯ ಕೋಮಿನ ಯುವಕರು ಮಾಡಿದಂತಹ ಕೃತ್ಯ ಅನ್ನೋದು ಕೂಡ ಗೊತ್ತಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ರಾಪ್ತರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಟ್ ಈಗ ಇದೇ ಪ್ರಕರಣಕ್ಕೆ ಗಾಂಜಾ ಘಮಲಿನ ನಂಟು. ಓಂ ಶಕ್ತಿ ಮೆರವಣಿಗೆಯ ವೇಳೆ ಕಲ್ಲು ತೂರಾಟಕ್ಕೆ ಗಾಂಜಾ ನಂಟಿರೋದು ಗೊತ್ತಾಗ್ತಾ ಇದೆ. ಗಲಾಟೆ ನಡೆದ ಪಕ್ಕದ ಪಾರ್ಕ್ನ ತುಂಬೆಲ್ಲ ಗಾಂಜಾದೇ ದರ್ಬಾರಂತೆ. ಪಾರ್ಕ್ನಲ್ಲಿ ಸಿರಿಂಜು, ಬ್ಯಾನ್ ಆದ ಮಾತ್ರೆ, ವೈಟ್ನರ್ಗಳು ಕೂಡ ಪತ್ತೆಯಾಗಿದೆ. ಪಾರ್ಕನ್ನೇ ಗಾಂಜಾ ಸೇವನೆಯ ಅಡ್ಡೆ ಮಾಡಿಕೊಂಡಿದ್ದಾರೆ ಕೆಲ ಯುವಕರು ಅನ್ನೋದು ಗೊತ್ತಾಗ್ತಾ ಇದೆ. ಗೋರಿಪಾಳ್ಯದಲ್ಲಿ ಗಾಂಜಾ ಘಮಲನ್ನ ಸ್ವತಃ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರೇ ಒಪ್ಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಗೋರಿಪಾಳ್ಯದ ಗಾಂಜಾ ಘಮಲು ಬಟಾ ಬಯಲಾಗ್ತಾ ಇದೆ. ಈ ಗಾಂಜಾ ನಶೆಯಲ್ಲಿರೋರು ಏನು ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಹಾಗಾಗಿ ಈ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಮಾಡುವುದಕ್ಕೆ ಈ ಗಾಂಜಾನೇ ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಗಾಂಜಾ ಸೇವನೆ ಮಾಡ್ತಾರೆ, ಮಾದಕ ವಸ್ತುಗಳ ಬಳಕೆ ಮಾಡ್ತಾರೆ ಅಂದರೆ ಪೊಲೀಸರಿಗೆ ಗೊತ್ತೇ ಇಲ್ವಾ? ಪೊಲೀಸರಿಗೆ ಗೊತ್ತಿದ್ದು ಸುಮ್ಮನಿದಾರಾ? ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಪಾರ್ಕು, ಪ್ರತಿನಿತ್ಯ ನೂರಾರು ಜನ ಓಡಾಡುವಂತಹ ಜಾಗ, ಮಹಿಳೆಯರು ಮಕ್ಕಳು ವಾಕ್ ಮಾಡುವಂತಹ ಜಾಗ. ಈ ಜಾಗದಲ್ಲಿ ಸಿರಿಂಜ್ಗಳು, ಬ್ಯಾನ್ ಆದಂತಹ ಮಾತ್ರೆಗಳು, ವೈಟ್ನರ್ ಪತ್ತೆಯಾಗುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಇದೆ ಅಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಹಾಡ ಹಗಲೇನೆ ಗಾಂಜಾವನ್ನು ಸೇವಿಸ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಆ ಪಾರ್ಕಿಗೆ ಹೋಗಿ ಒಂದು ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಪ್ರತಿನಿತ್ಯವೂ ಕೂಡ ಇಲ್ಲಿ ಮಾದಕ ವಸ್ತುಗಳ ಸೇವನೆ ಮಾಡ್ತಾರಂತೆ ಕೆಲ ಯುವಕರು ಅನ್ನೋದು ಗೊತ್ತಾಗ್ತಾ ಇದೆ. ಜೆಜೆಆರ್ ನಗರದಲ್ಲಿ ಪುಂಡರು ಓಂ ಶಕ್ತಿ ಮೆರವಣಿಗೆಯ ವೇಳೆಯಲ್ಲಿ ಕಲ್ಲನ್ನ ಎಸೆದು ಪುಂಡ ಕೃತ್ಯವನ್ನ ಮೆರೆದಿದ್ರು. ಆ ಜಾಗದಲ್ಲಿ ಸಚಿವರು ಕೂಡ ಒಪ್ಕೊಂಡಿದ್ರು ಪರೋಕ್ಷವಾಗಿ, ಹೌದು ಇಲ್ಲಿ ಗಾಂಜಾ ಗಮಲು ಜಾಸ್ತಿ ಇದೆ ಗೋರಿಪಾಳ್ಯ ಭಾಗದಲ್ಲಿ ಅನ್ನುವಂಥದ್ದು. ಸೊ ಆ ಜಾಗದಲ್ಲಿ ಇದ್ದೀವಿ. ನೀವು ಅಲ್ಲೇನು ನೋಡ್ತಾ ಇದ್ದೀರಾ, ಆ ರಸ್ತೆಯಲ್ಲಿ ಅವತ್ತು ಮೆರವಣಿಗೆ ಹೋಗ್ತಾ ಇತ್ತು, ಓಂ ಶಕ್ತಿ ಮೆರವಣಿಗೆ ಹೋಗ್ತಾ ಇತ್ತು. ಮೆರವಣಿಗೆ ಹೋಗ್ತಾ ಇದ್ದಂತಹ ವೇಳೆಯಲ್ಲಿ ಪುಂಡರು ಕಲ್ಲನ್ನು ಎಸೆದ್ರು. ಅದರ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ. ಈ ಪಾರ್ಕ್ನ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೀನಿ. ಎಂಥವ್ರಿಗೂ ಕೂಡ ಶಾಕ್ ಆಗಬೇಕು. ಯಾಕಂದರೆ ಯಾವ ರೀತಿಯಲ್ಲಿ ಗಾಂಜಾ ಗಮಲು ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಪಾರ್ಕ್ನಲ್ಲಿ ಕಣ್ಣು ಹಾಯಿಸಿದಲ್ಲಿ ನಮಗೆ ಕಾಣಿಸೋದು ಇಲ್ಲಿ ಹಸಿರು ಉದ್ಯಾನವನವಲ್ಲ, ಬದಲಾಗಿ ಈ ರೀತಿ ಸಿರಿಂಜ್ಗಳು, ಈ ರೀತಿ ಬ್ಯಾಂಡ್ ಆಗಿರುವಂತಹ ಟ್ಯಾಬ್ಲೆಟ್ಗಳು. ನೋಡಿ ಎಷ್ಟರ ಮಟ್ಟಿಗೆ ಗಾಂಜಾ ಗಮಲ್ ಇದೆ, ಡ್ರಗ್ಸ್ನ ಅಮಲ್ ಇದೆ ಅಂತ ಅಂದರೆ ಯೂತ್ಸ್ ಯಾವ ರೀತಿ ಹಾಳಾಗ್ತಾ ಇದ್ದಾರೆ ಅಂದರೆ ನೋಡಿ, ಇಲ್ಲೆಲ್ಲ ನೀಡಲ್ಸ್ಗಳಿದ್ದಾವೆ, ಇಲ್ಲಿ ಮಾತ್ರೆಗಳಿದ್ದಾವೆ, ಇದನ್ನೆಲ್ಲ ಪೇನ್ ಕಿಲ್ಲರ್, ಬ್ಯಾಂಡ್ ಆಗಿರುವಂತಹ ಟ್ಯಾಬ್ಲೆಟ್ಸ್, ಅದನ್ನೆಲ್ಲ ತೆಗೆದುಕೊಂಡು ಇವರು ಪುಂಡ ಕೃತ್ಯವನ್ನು ಮೆರಿತಾ ಇದ್ದಾರೆ. ಇಲ್ಲಿರುವಂತಹ ಪ್ರತಿ ಸಾರ್ವಜನಿಕರ ಕಂಪ್ಲೇಂಟ್ಸ್ ಒಂದೇ, ಇಲ್ಲಿ ಜನರಿಗೆ ಓಡಾಡೋದಕ್ಕೆ ಸಾಧ್ಯ ಇಲ್ಲ, ಮಹಿಳೆಯರಿಗೆ ಓಡಾಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಗಾಂಜಾವನ್ನು ಸೇವಿಸಿ ಸಾಕಷ್ಟು ರಾದ್ಧಾಂತ ಸೃಷ್ಟಿ ಆಗ್ತಾ ಇದೆ ಅಂತ. ಅದಕ್ಕೆ ಸಾಕ್ಷಿ ಎಂಬಂತೆ ಘಟನೆ ನಡೆದಂತಹ ಪಕ್ಕದಲ್ಲೇ ಇರುವಂತಹ ಈ ಪಾರ್ಕ್ನಲ್ಲಿ ಈ ರೀತಿ ನಮಗೆ ನೀಡಲ್ಸ್ಗಳು ನೋಡಿ, ಇಲ್ಲಂತೂ ಈ ನೀಡಲ್ಸಲ್ಲಿ ಇನ್ನೂ ಬ್ಲಡ್ ಹಾಗೇ ಇದೆ. ಹಾಗಿದ್ರೆ ಈ ನೀಡಲ್ಸ್ಗಳು ಏನಕ್ಕೆ ಬಳಕೆ ಆಗ್ತಾ ಇದೆ, ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ, ಯಾವ ರೀತಿ ಯುವ ಜನತೆ ಮಾದಕ ವಸ್ತುಗಳಿಗೆ ಬಲಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು, ವೈಟ್ನರ್ ಇದೆ, ಸೊಲ್ಯೂಷನ್ ಇದೆ, ಎಲ್ಲವೂ ಕೂಡ ಇಲ್ಲ, ಅದೇ ರೀತಿ ಬೀಳ್ತಾ ಇದೆ. ಹಂಗಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಈ ಪಾರ್ಕ್ನ ಒಳಗಡೆ ಈ ರೀತಿ ಕೃತ್ಯವನ್ನು ಮಾಡಿ, ಈ ರೀತಿ ಗಾಂಜಾವನ್ನು ಸೇವಿಸಿ ಬೇಕು ಅಂತಲೇ ಕಾನೂನನ್ನು ಉಲ್ಲಂಘನೆ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಅಂತ. ಬಹುಶಃ ಈ ಪಾರ್ಕ್ಗೆ ಮರ್ಯಾದಸ್ಥರು ಅಥವಾ ಸಾರ್ವಜನಿಕರು ಯಾರೂ ಕೂಡ ಬರುವಂತೆ ಇಲ್ಲ. ಅಂದರೆ ಕಂಪ್ಲೀಟ್ ಆಗಿ ಇಲ್ಲಿ ಈ ಪಾರ್ಕ್ನಲ್ಲಿ ಸುತ್ತುವರೆದವರು ಬರೇ ಪುಂಡರು, ಪೋಖ್ರಿಗಳು. ಅವರು ಇಲ್ಲಿ ಡ್ರಗ್ಸನ್ನು ಸೇವನೆ ಮಾಡಿ, ಗಾಂಜಾವನ್ನು ಸೇವನೆ ಮಾಡಿ ಈ ರೀತಿ ಕಾನೂನು ಬಾಹಿರ ಕೃತ್ಯವನ್ನು ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಇಲ್ಲಿ ಪಕ್ಕದಲ್ಲೇ ಒಂದು 50 ಮೀಟ್ರು ಇಲ್ಲ, ಪೊಲೀಸ್ ಸ್ಟೇಷನ್ ಕೂಡ ಪಕ್ಕದಲ್ಲೇ ಇದೆ. ಆದರೂ ಕೂಡ ಇಲ್ಲಿನ ಪುಂಡರ ಕೃತ್ಯಕ್ಕೆ ಕಡಿವಾಣ ಹಾಕೋದಕ್ಕೆ ಆಗ್ತಾ ಇಲ್ಲ ಅಂದರೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ಕೇವಲ ಇದೊಂದು ಪಾರ್ಕ್ನ ಕಥೆಯಲ್ಲ, ಇಲ್ಲಿ ಅಕ್ಕಪಕ್ಕದ ಪಾರ್ಕ್ ಎಲ್ಲವೂ ಕೂಡ ಇದೇ ರೀತಿ ಪುಂಡ ಪೋಖ್ರಿಗಳ ಅಡ್ಡೆಯಾಗಿದೆ. ಗಾಂಜಾ ಸೇವನೆ ಮಾಡುವಂಥವರ ಅಡ್ಡೆ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಮಾತೆತ್ತಿದ್ರೆ ಡೈಲಾಗ್ ಹೇಳುವಂತಹ ಶಾಸಕ ಜಮೀರ್ ಅವರು ಈ ಕೃತ್ಯಕ್ಕೆ ಯಾವ ರೀತಿ ಬ್ರೇಕ್ ಹಾಕ್ತಾರೆ ಏನು ಅನ್ನುವಂಥದ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಮಾಡ್ತಾ ಇದ್ದಾರಮ್ಮ, ಅದು ಯಾರು ಏನು ಹೇಳ್ತಾ ಇಲ್ಲ, ಹೇಳಿದ್ರೆ ಕೇಳಲ್ಲ, ಏನು ಬೇಕಾದರೂ ಮಾಡ್ತಾ ಇದ್ದಾರೆ. ಪಾರಕೊಳ್ಳಿ ಅಲ್ಲಿ ಎಲ್ಲ ಆಟೋ ನಿಂತ್ಕೊಂಡಿರೋ ನೈಟ್ ಒಳಗೆ ಎಲ್ಲ ಮಾಡ್ತಾ ಇದ್ದಾರೆ. ಏನು ಹೇಳಿದ್ರು ಯಾರೂ ಕೇಳಲ್ಲ, ಏನು ಹೇಳೋದು ಕೇಳೋದು.
ಭಯ ತೋರಿಸ್ತಾರೆ, ನಿಮ್ಗೇನಕ್ಕೆ ಹೋಗಿಲ್ಲ ಅಂದರೆ ಹೊಡಿ ಬಿಡ್ತೀವಿ, ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ಅದಕ್ಕೆ ಯಾರೂ ಹೇಳಲ್ಲ. ಗೊತ್ತಿರುತ್ತೆ ಸಿಕ್ಕಿದ್ರೆ ಕಿಡ್ಕೊಂಡು ಹೋಯ್ತಾರೆ. ಅವ್ರು ಬಂದರೆ ಅವರು ಹುಷಾರಾಗಿಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ. ಸಂಧಿ ಒಳಗೆ ರೋಡ್ ಒಳಗೆ ಎಲ್ಲ ಇದೇ ಗೋಳು. ಎಲ್ಲ ಅದೇ ಮೇಡಮ್, ಇಲ್ಲೇ ಶೋಕಿ ಮಾಡೋದು, ಎಲ್ಲ ಕೂತ್ಕೊಂಡು ಅಲ್ಲಿ ಶೋಕಿ ಮಾಡೋದವರು ಎಲ್ಲ ಶೋಕಿ ಡ್ರಗ್ಸ್ ಎಲ್ಲ ಮಾಡ್ತಾರೆ. ಅದು ಪೊಲೀಸರು ಬರ್ತಾರೆ, ಓಡಿಬಿಡ್ತಾರೆ. ಅವರು ಯಾರು ಹೇಳಂಗೆ ಇಲ್ಲ ಅಲ್ಲಿ. ಅದು ಗೇಟ್ ಸ್ವಲ್ಪ ಮುಂಚೆ ಗೇಟ್ ಹಾಕಿರೋದು, ಮತ್ತು ಓಪನ್ ಇತ್ತು ಅದು.